ಗುರುಭ್ಯೋ ನಮಃ. ತ್ರಿಗುಣಾತೀತನಾದಂತ ತ್ರಿಮೂರ್ತಿಗಳ ಅವತಾರವನ್ನ ಎತ್ತಿದ್ದಂತ ಆ ದತ್ತಾತ್ರೇಯ ಆದಿ ಗುರುಗಳ ಒಂದು ಜಯಂತಿ ಏನಿದೆ, ದತ್ತಾತ್ರೇಯ ಜಯಂತಿ ಮಾರ್ಗಶಿರ ಮಾಸದ ಶುದ್ಧ ಹುಣ್ಣಿಮೆಯ ದಿವಸ ಅಂತಂದ್ರೆ ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲೇನೆ ಇವರ ಒಂದು ಜಯಂತಿ ಬರುತ್ತೆ. ವಿಶೇಷವಾದಂತ ಕ್ಷೇತ್ರಗಳಲ್ಲಿ ಈ ಜಯಂತಿ ಮಹೋತ್ಸವದ ಆರಾಧನೆಯನ್ನ ತುಂಬಾ ವೈಶಿಷ್ಟ್ಯದಿಂದ ಮಾಡ್ತಾರೆ. ದತ್ತಾತ್ರೇಯರ ಉಪಾಸನೆ ಮಾಡೋದ್ರಿಂದ ಅಥವಾ ಅವರ ಆರಾಧನೆ ಅಥವಾ ಅವರ ನಾಮಸ್ಮರಣೆಯನ್ನ ಮಾಡೋದ್ರಿಂದ ನಮಗೆ ಎಂತೆಲ್ಲ ಲಾಭಗಳು ಆಗತ್ತೆ, ನಮ್ಗೆ ಆಧ್ಯಾತ್ಮಿಕವಾಗಿ ಆದಿ ಭೌತಿಕವಾಗಿರುವಂತ ತಾಪತ್ರಯಗಳು ಕಳೆದು ಆಧ್ಯಾತ್ಮಿಕವಾಗಿ ನಾವು ಎಷ್ಟರ ಮಟ್ಟಿಗೆ ನಮಗೆ ಪ್ರೋಗ್ರೆಸ್ ಆಗತ್ತೆ ಅನ್ನೋದು ನಿದರ್ಶನವಾದಂತ ರೀತಿಯಲ್ಲಿ ನಮಗೆ ಒಂದು ಕಥಾ ಪ್ರಸಂಗ ಇದೆ. ಈ ದಲಾದನ ಅನ್ನೋ ಒಬ್ಬ ಮುನಿ ಇರ್ತಾನೆ. ಅವನಿಗೆ ಈ ಒಂದು ದತ್ತಾತ್ರೇಯ ವಜ್ರ ಕವಚವನ್ನ ಸಾಕ್ಷಾತ್ ದತ್ತಾತ್ರೇಯ ಗುರುಗಳೇ ಅವನಿಗೆ ಉಪದೇಶವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಒಂದು ಸಂವಾದ ಏನಿದೆ, ದದಾದಲನಿಗೆ ದತ್ತಾತ್ರೇಯರು ಈ ಒಂದು ಕವಚವನ್ನ ಕೊಟ್ಟಂತ ಕಥೆಯನ್ನ ರುದ್ರಯಾಮಳ ತಂತ್ರದಲ್ಲಿ ಶಿವ ಹಾಗೂ ಪಾರ್ವತಿಯರ ನಡುವೆ ಇದ್ದಂತ ಸಂವಾದದಲ್ಲೂ ಕೂಡ ಉಲ್ಲೇಖಿಸಲ್ಪಟ್ಟಿದೆ ಅಂತಾನೆ ಹೇಳ್ಬೋದು. ಈ ಒಂದು ದತ್ತಾತ್ರೇಯ ವಜ್ರ ಕವಚದ ಒಂದು ಪಾರಾಯಣವನ್ನ ಮಾಡೋದ್ರಿಂದ, ಕೇಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಎಲ್ಲರಿಗೂ ದತ್ತಾತ್ರೇಯ ಜಯಂತಿಯ ಶುಭಾಶಯಗಳು. ಆ ಗುರುಗಳ ಅಖಂಡವಾದಂತ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಕಥೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಅವರ ಮೂಲ ಮಂತ್ರವಾದಂತ ದ್ರಾಮ್ ಅನ್ನೋ ಒಂದು ಬೀಜಾಕ್ಷರವನ್ನ ಒಂದು 3 ಬಾರಿ ಹೇಳಿ ತ್ರಿಗುಣಾತ್ಮಕನಾದಂತ ದತ್ತಾತ್ರೇಯನ ಒಂದು ಪಾದಗಳಿಗೆ ಎರಗಿ ಓಂ ದ್ರಾಂ ಓಂ ಗುರುದತ್ತಾಯ ನಮಃ, ಓಂ ದ್ರಾಂ ಓಂ ಗುರುದತ್ತಾಯ ನಮಃ, ಓಂ ದ್ರಾಂ ಓಂ ಗುರುದತ್ತಾಯ ನಮಃ. ಈ ದತ್ತಾತ್ರೇಯ ಕವಚದ ಒಂದು ಕಥಾ ಪ್ರಸಂಗದಲ್ಲಿ 4 ಭಾಗಗಳಿವೆ. ಮೊದಲನೇದಾಗಿ ದಲಾದ ಮುನಿಯ ಒಂದು ಕಥೆಯಾಗಿದ್ರೆ, ನಂತರ ಕಥಾ ಪ್ರಾರಂಭದಲ್ಲಿ ಶ್ರೀ ದತ್ತಾತ್ರೇಯ ವಜ್ರ ಕವಚ ಹೇಗೆ ಬಂತು, ಹೇಗೆ ಪಾರ್ವತಿಗೆ ಶಂಕರನು ಉಪದೇಶ ಮಾಡ್ದ ಅಂತ ಹೇಳಿ, 2ನೇ ಭಾಗದಲ್ಲಿ ಶ್ರೀ ದತ್ತಾತ್ರೇಯರ ಸ್ವರೂಪದ ವರ್ಣನೆ ಇದೆ. ಅಂದ್ರೆ ದತ್ತಾತ್ರೇಯರು ನೋಡ್ಲಿಕ್ಕೆ ಹೇಗಿರ್ತಾರೆ, ಏನೆಲ್ಲ ಅವರ ಒಂದು ಆಭರಣಗಳನ್ನ ಧರಿಸಿರ್ತಾರೆ, ಅವರ ಕೈಯಲ್ಲಿರುವಂತ ಚಕ್ರ, ತ್ರಿಶೂಲ, ಢಮುರ, ಗದೆಗಳೇನಿದೆ, ಮತ್ತೆ 4 ಹಸ್ತಗಳಲ್ಲಿ ಅವರು ಏನ್ ಧರಿಸಿರ್ತಾರೆ ಅನ್ನೋ ಒಂದು ವರ್ಣನೆಯನ್ನ 2ನೇ ಭಾಗದಲ್ಲಿ ಮಾಡಿದ್ರೆ, 3ನೇ ಭಾಗ ಬಹಳಾನೇ ಮುಖ್ಯವಾದದ್ದು. ಅದರಲ್ಲಿ 22 ಶ್ಲೋಕಗಳಿವೆ. 22 ಶ್ಲೋಕಗಳಲ್ಲಿ ದತ್ತಾತ್ರೇಯರು ನಮ್ಮ ಅಂಗಾಂಗಗಳನ್ನ, ಅಂತಂದ್ರೆ ಕವಚ ಅಂತ ಹೇಳಿ, ಆರ್ಮರ್ ಅಂತ ನಾವೇನ್ ಕರಿತೀವಿ, ನೀವು ದೇವಿ ಕವಚ, ಗಣೇಶ ಕವಚ ಎಲ್ಲ ಕೇಳಿರ್ತಿರಲ್ಲ, ಹಂಗೆ ಶ್ರೀ ದತ್ತಾತ್ರೇಯ ವಜ್ರ ಕವಚದ ಒಂದು ಮೂಲ ಏನಿದೆ, ಅದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಬಂದು ಭಾಗ 3ರಲ್ಲಿದೆ. ಇಲ್ಲಿ ದತ್ತನಲ್ಲಿ ನಾವು ರಕ್ಷಣೆಗೆ ಪ್ರಾರ್ಥನೆಯನ್ನ ಮಾಡುವ ಮೂಲಕ ಈ 22 ಶ್ಲೋಕಗಳನ್ನ ನಾನು ಓದ್ತೀನಿ. ಅದನ್ನ ಗಮನ ಇಟ್ಟು ಕೇಳಿ. ನಿಮಗೆ ಬೇರೆ ಚಾನೆಲ್ಸ್ನಲ್ಲೂ ಇದು ಆಡಿಯೋ ಸಿಗತ್ತೆ. ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳೇನಿದ್ದಾರೆ, ದತ್ತಾತ್ರೇಯ ಪೀಠ ಮೈಸೂರಿನಲ್ಲಿದೆ. ಮತ್ತೆ ಈ ಗಿರಿನಗರದಲ್ಲೂ ಕೂಡ, ಬ್ಯಾಂಗ್ಳೂರಿನಲ್ಲಿ ಕಾರ್ಯಸಿದ್ಧಿ ವಿನಾಯಕ ಟೆಂಪಲ್, ಅವರೇ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರು ಕೂಡ ತುಂಬಾ ಸುಲಲಿತವಾಗಿ, ತುಂಬಾ ವೈಬ್ರೇಷನ್ ಯುಕ್ತವಾಗಿ ದತ್ತಾತ್ರೇಯ ವಜ್ರ ಕವಚದ ಒಂದು ಪ್ರಾರ್ಥನೆಯನ್ನು ಮಾಡಿರ್ತಾರೆ. ಅದನ್ನು ಕೇಳಿಸ್ಕೊಳ್ಳಿ. ಅದರದ್ದು ಮೀನಿಂಗ್ ಏನು ಅಂತ ನಾನು ಹೇಳ್ತೀನಿ. ಇನ್ನು ಭಾಗ 4 ಬಂತಂದ್ರೆ ಫಲಶ್ರುತಿ ಇದೆ. ಅಂತಂದ್ರೆ ಈ ಒಂದು ವಜ್ರ ಕವಚವನ್ನ ಪ್ರತಿದಿನ ಅನುಷ್ಠಾನದಲ್ಲಿ ನಾವು ಇಟ್ಕೊಂಡ್ರೆ ಏನೆಲ್ಲ ಪ್ರಯೋಜನಗಳಾಗತ್ತೆ ಅನ್ನೋದನ್ನ 4ನೇ ಭಾಗದಲ್ಲಿ ನಾವು ತಿಳ್ಕೊಳ್ಬಹುದು. ಈಗ ನಮಗೆ ಇಂಪಾರ್ಟೆಂಟ್ ಆಗಿರೋ ಭಾಗ ಬಂದ್ಬಿಟ್ಟು 3ನೇ ಭಾಗ. ಅದಕ್ಕಿಂತ ಮುಂಚೆ ಈ ದತ್ತಾತ್ರೇಯ ವಜ್ರ ಕವಚವನ್ನ ದತ್ತಾತ್ರೇಯರು ದಲಾದನ ಒಂದು ಮುನಿ ಏನಿದ್ದಾನೆ ಅವನಿಗೆ ಯಾವ ಒಂದು ಸಂದರ್ಭದಲ್ಲಿ ಉಪದೇಶಿಸಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ.
ಪೂರ್ವ ಕಾಲದಲ್ಲಿ ಒಮ್ಮೆ ಒಂದು ಋಷಿಗಣವು ಶ್ರೀಮನ್ನಾರಾಯಣನ ಅಂಶಧಾರಿಯಾದ ಶ್ರೀ ವ್ಯಾಸ ಮುನಿಗಳನ್ನ ಕುರಿತು, ಈ ಕಲಿಯುಗದಲ್ಲಿ ಮಾನವರುಗಳು ಕ್ಲೇಶ ಮುಕ್ತರಾಗಬಲ್ಲ ದಾರಿ ಯಾವುದಾದರೂ ಇದೆಯೇ? ಅಲ್ಲದೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳು ಯಾವ ತೆರನಾಗಿ ಸುಲಭವಾಗಿ ಸಿದ್ಧಿಸಬಲ್ಲವು ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ಋಷಿಗಣಗಳ ಕೋರಿಕೆಯ ಮೇರೆಗೆ ಶ್ರೀ ವ್ಯಾಸ ಮುನಿಗಳು ಅವರುಗಳನ್ನೆಲ್ಲ ಕುರಿತು ಈ ತೆರನಾಗಿ ಸವಿಸ್ತಾರವಾಗಿ ವಿವರಿಸತೊಡಗುತ್ತಾರೆ. ಹೇ ಋಷಿಗಣವೇ, ಗಮನವಿಟ್ಟು ಆಲಿಸಿರಿ. ಈಗ ನಾನು ಉಪದೇಶಿಸಲು ಬಯಸುವ ಕವಚವನ್ನು ವಿಧಿಪೂರ್ವಕವಾಗಿ ಪಠಿಸುವುದರಿಂದ ಭೋಗ ಮೋಕ್ಷಗಳು ಸರ್ವರಿಗೂ ಲಭಿಸುತ್ತವೆ. ಅಷ್ಟೇ ಅಲ್ಲ, ಶ್ರೀ ವ್ಯಾಸ ಮುನಿಗಳು ತಮ್ಮ ವಿವರಣೆಯನ್ನ ಮುಂದುವರಿಸಿ ಆ ಕವಚದ ಒಂದು ಮಹಾತ್ಮೆಯನ್ನ ಕೂಡ ವಿಸ್ತರಿಸಿ ಹೇಳ್ತೊಡಗುತ್ತಾರೆ. ಹಿಮಾಲಯ ಪರ್ವತದಲ್ಲಿ ಗೌರಿ ಶಿಖರವೆಂಬ ಹೆಸರಿನ ಒಂದು ಶೃಂಗವಿದೆ. ಅದು ಅನೇಕ ಕಲ್ಪವೃಕ್ಷಗಳಿಂದ ಸುಶೋಭಿತವಾಗಿದ್ದು, ಅಲ್ಲದೆ ಅನೇಕ ಮಹಾನ್ ರತ್ನಗಳು ಕೂಡ ಅಲ್ಲಿ ಭೂಷಿತವಾಗಿವೆ. ಅಲ್ಲಿಯೇ ಭಗವಾನ್ ಶಿವ ಮತ್ತು ಪಾರ್ವತಿಗಳು ನಿವಾಸಕ್ಕಾಗಿ ಒಂದು ಸುವರ್ಣಮಯ ಮಂಟಪವನ್ನು ನಿರ್ಮಿಸಲ್ಪಟ್ಟಿದೆ. ಅಲ್ಲಿಯ ರತ್ನ ಸಿಂಹಾಸನದ ಮೇಲೆ ಮಂದಸ್ಮಿತನಾಗಿ ಕುಳಿತಿದ್ದ ಶ್ರೀ ಶಿವನನ್ನು ಪಾರ್ವತಿಯು ಭಕ್ತಿ ಪೂರ್ವಕವಾಗಿ ಈ ತರನಾಗಿ ಪ್ರಶ್ನೆ ಮಾಡ್ತಾರಂತೆ. ಶ್ರೀದೇವಿ ಪಾರ್ವತಿಯು ಪರಶಿವನನ್ನು ಕುರಿತು, ಹೇ ದೇವಾದಿದೇವ, ಮಹಾದೇವ, ಸಮಸ್ತ ಲೋಕಗಳಿಗೆ ಕಲ್ಯಾಣವನ್ನುಂಟು ಮಾಡುವ ಹೇ ಶಂಕರನೇ, ತಮ್ಮಿಂದ ನಾನು ಅನೇಕ ಪ್ರಕಾರಗಳ ಮಂತ್ರ, ತಂತ್ರ ಮತ್ತು ಯಂತ್ರ ಇತ್ಯಾದಿಗಳ ಬಗೆಗೆ ಕೇಳಿದ್ದೇನೆ. ಈಗ ನನಗೆ ಈ ಭೂಮಂಡಲದ ಕಡೆಗೆ ನಡೆಯುವ ಅನೇಕ ಕ್ಷೇತ್ರಗಳನ್ನು ದರ್ಶಿಸುವ ಮತ್ತು ಅಲ್ಲಿಯ ವಿಶೇಷತೆಯನ್ನು ಅರಿಯುವ ಬಯಕೆ ಉಂಟಾಗಿದೆ ಎಂದು ತನ್ನ ಮನದ ಇಂಗಿತವನ್ನು ಅರುಹಿದಳು. ದೇವಿ ಪಾರ್ವತಿಯ ಮನದ ಇಚ್ಛೆಯನ್ನು ಆಲಿಸಿ ಭಗವಾನ್ ಶಂಕರನು ಅವಳ ಪ್ರಸನ್ನ ಪೂರ್ವಕವಾಗಿ ಅವಳಿಗೆ ಸ್ಪರ್ಶಿಸುತ್ತಾ ಮತ್ತು ಅವಳನ್ನು ಸಂತೈಸುತ್ತಾ ಈ ತರನಾಗಿ ತನ್ನ ಮನದ ಇಂಗಿತವನ್ನು ಅರುಹಿದನು. ಹೇ ಪಾರ್ವತಿ, ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬಯಸುತ್ತೇನೆ, ಆದರೆ ಸ್ವಲ್ಪ ತಾಳು ಎಂದು ಹೇಳುತ್ತಾ ತಾನು ಪಾರ್ವತಿಯೊಂದಿಗೆ ವೃಷಭಾರೂಢನಾಗಿ ಭೂಮಂಡಲದ ವಿಭಿನ್ನ ಕ್ಷೇತ್ರಗಳನ್ನು ತೋರಿಸುತ್ತಾ ವಿಂಧ್ಯಾಚಲ ಪರ್ವತದ ಅತ್ಯಂತ ದುರ್ಗಮ ಪ್ರದೇಶದ ವನದಲ್ಲಿ ಮುಂದೆ ಸಾಗಿದನು. ವನದಲ್ಲಿ ವಿಹರಿಸುತ್ತಾ ಮುಂದೆ ಸಾಗುತ್ತಾ ಶಿವ ಪಾರ್ವತಿಯರುಗಳು ಮಾರ್ಗದಲ್ಲಿ ಒಬ್ಬ ಬಿಲ್ಲನನ್ನು ಕಂಡರು. ಅವನು ಬೇಟೆಗಾಗಿ ಶೋಧಿಸುತ್ತಾ ಸಾಗಿದ್ದನು. ಅವನ ಶರೀರವು ವಜ್ರದಂತೆ ಕಠೋರವಾಗಿತ್ತು. ಅವನು ಬೃಹತ್ ಉಗುರುಗಳನ್ನು ಹೊಂದಿದ್ದು ಮತ್ತು ದೊಡ್ಡ ದೊಡ್ಡ ಮೀಸೆಗಳನ್ನು ಹೊಂದಿದ್ದ ಒಂದು ಹುಲಿಯನ್ನು ಬೇಟೆಯಾಡುವ ತಯಾರಿಯಲ್ಲಿ ಇದ್ದನು. ಅವನ ಚಾರಿತ್ರ್ಯವು ಅತ್ಯಂತ ವಿಚಿತ್ರವಾಗಿತ್ತು. ಅವನ ಶರೀರದ ಮೇಲೆ ಶ್ರಮದ ಯಾವುದೇ ಚಿಹ್ನೆಗಳೇ ಕಂಡುಬರುತ್ತಿರಲಿಲ್ಲ. ಅವನು ಆನಂದ ಭರಿತನಾಗಿ ನಿಶ್ಚಿಂತೆಯಿಂದ ನಿಂತುಕೊಂಡಿದ್ದನು. ಒಂದು ಹುಲಿಯು ಒಂದು ಜಿಂಕೆಯನ್ನು ಕಂಡು ಬೆದರಿದಂತೆ ಓಡುತ್ತಿತ್ತು. ಹಿಂದೆ ಜಿಂಕೆಯು ಕೂಡ ಜಿಗಿಯುತ್ತಾ ಹುಲಿಯನ್ನು ಬೆನ್ನಟ್ಟಿ ಓಡುತ್ತಿತ್ತು. ಮುಂದೆ ಹುಲಿ, ಹಿಂದೆ ಜಿಂಕೆ. ಈ ಆಶ್ಚರ್ಯಕರವಾದ ದೃಶ್ಯವನ್ನು ನೋಡಿ ಪಾರ್ವತಿಯು ಶ್ರೀಶಂಕರನನ್ನು ಕುರಿತು ಪ್ರಶ್ನಿಸಿದಳು. ಪ್ರಭೋ, ಈ ಮಹದಾಶ್ಚರ್ಯವನ್ನು ನೋಡಿರಿ. ಜಿಂಕೆಯನ್ನು ಹುಲಿಯು ಬೆನ್ನಟ್ಟುವುದರ ಬದಲು ಇಲ್ಲಿ ಜಿಂಕೆ ಹುಲಿಯ ಬೆನ್ನು ಹತ್ತಿದೆ ಎಂದು ತಾನು ಕಂಡ ದೃಶ್ಯದ ಬಗ್ಗೆ ತನ್ನ ಅನಿಸಿಕೆಯನ್ನು ಶ್ರೀಶಂಕನಿಗೆ ಹರುಹಿದಳು. ಶ್ರೀ ಪಾರ್ವತಿಯ ಮಾತುಗಳನ್ನು ಕೇಳುತ್ತಾ ಸರ್ವವನ್ನು ಅರಿತಿದ್ದ ಶ್ರೀಶಂಕರನು ಅತ್ತ ಕಡೆ ನೋಡಿದನು ಮತ್ತು ಈ ತೆರನಾಗಿ ಅವಳ ಪ್ರಶ್ನೆಗಳಿಗೆ ಉತ್ತರಿಸತೊಡಗಿದನು. ಶ್ರೀಶಂಕರನು ಪಾರ್ವತಿಯನ್ನು ಕುರಿತು, ಹೇ ಪ್ರಿಯೆ, ಈ ವಿಚಿತ್ರ ಘಟನೆಯ ರಹಸ್ಯದಿಂದ ನನ್ನ ಮನಸ್ಸಿಗೆ ಹೊಳೆದದ್ದೇನೆಂಬುದನ್ನು ನಾನು ನಿನಗೆ ತಿಳಿಯಬಯಸುತ್ತೇನೆ. ಹಾಗೆ ಹೇಳಬೇಕೆಂದರೆ ನನಗೆ ಹೊಸತು ಏನೂ ಇಲ್ಲ. ಎಲ್ಲವೂ ವಿದಿತವೇ, ಎಲ್ಲವೂ ನೋಡಿದ್ದೆ, ಕೇಳಿದ್ದೇ ಇದೆ. ಆದ್ಯಾಗಿಯೂ ನಾನು ನಿನಗೆ ಸಂಕ್ಷಿಪ್ತವಾಗಿ ಹೊಸತನ್ನು ಹೇಳಬಯಸುತ್ತೇನೆ. ನೀನು ಸ್ಥಿರಚಿತ್ತಳಾಗಿ ಆಲಿಸು ಎಂದು ತನ್ನ ಮಾತನ್ನು ಮುಂದುವರೆಸಿದನು. ಪ್ರಿಯೆ, ಈ ಬಿಲ್ಲನ ಹೆಸರು ದೂರಶ್ರವ ಎಂದು. ಇವನು ಅತ್ಯಂತ ಧರ್ಮಾತ್ಮನು. ಇವನು ಪ್ರತಿನಿತ್ಯವೂ ಕಷ್ಟಪಟ್ಟು ಅರಣ್ಯದಿಂದ ಸಮಿದೆಗಳನ್ನು, ಹೂವುಗಳನ್ನು, ಕುಶ, ಕಂದಮೂಲ ಮತ್ತು ಫಲ ಇತ್ಯಾದಿಗಳನ್ನು ಋಷಿಮುನಿಗಳ ಆಶ್ರಮಗಳಿಗೆ ತಲುಪಿಸುತ್ತಾನೆ. ಆದರೆ ಪ್ರತಿಫಲವಾಗಿ ಅವರುಗಳಿಂದ ಏನನ್ನು ಅಪೇಕ್ಷಿಸುವುದಿಲ್ಲ. ಹೀಗಾಗಿ ಅಲ್ಲಿಯ ಋಷಿಮುನಿಗಳು ಅವನ ಮೇಲೆ ಬಹಳ ಕೃಪಾಭರಿತರಾಗಿದ್ದಾರೆ. ಇಲ್ಲಿಯೇ ಇರುವ ಒಂದು ಆಶ್ರಮದಲ್ಲಿ ದಲಾದನ ಎಂಬ ಒಬ್ಬ ಮುನಿಯು ವಾಸಿಸುತ್ತಾನೆ.
ಅವನು ಕೇವಲ ವೃಕ್ಷಗಳ ತೊಪ್ಪಲುಗಳನ್ನು ಸೇವಿಸಿ ಬದುಕುವವನು. ಈ ದಲಾದ ಮುನಿಯ ತಾಪ ಪ್ರಭಾವದಿಂದಾಗಿ ಇಲ್ಲಿ ವಾಸಿಸುವ ವನ್ಯಮೃಗಗಳು ತಮ್ಮ ಸ್ವಭಾವತಃ ದ್ವೇಷೀಯ ಮನೋಭಾವನೆಗಳನ್ನು ಮರೆತು ಹೋಗಿವೆ, ಅನ್ಯೋನ್ಯವಾಗಿ ವಾಸಿಸುತ್ತವೆ. ಹೀಗಾಗಿ ವ್ಯಾಘ್ರ ಮತ್ತು ಜಿಂಕೆಗಳು ಕೂಡಿಕೊಂಡು ಆಡುತ್ತವೆ. ಒಂದು ಬಾರಿ ಈ ದಲಾದನು ಮುನಿಯು ಶ್ರೀ ದತ್ತಾತ್ರೇಯ ಸ್ಮತಗಾಮಿ, ಅಂದರೆ ಸ್ಮರಿಸಿದಾಕ್ಷಣ ಬರುವವನು ಎಂಬ ಉಪನಾಮವನ್ನು ಪರೀಕ್ಷೆ ಮಾಡಬೇಕಂತ ಅಂದುಕೊಂಡು ಶ್ರೀ ದತ್ತಾತ್ರೇಯನ ನಾಮ ಸ್ಮರಣೆಯನ್ನು ಒಂದೇ ಒಂದು ಬಾರಿ ಮಾಡಿದನು. ತಕ್ಷಣದಲ್ಲೇ ಶ್ರೀ ದತ್ತಾತ್ರೇಯ ಮುನಿಯು ಈ ದಲಾದನ ಮುನಿಯ ಮುಂದೆ ಪ್ರತ್ಯಕ್ಷನಾದನು. ಶ್ರೀ ದತ್ತಾತ್ರೇಯ ಮುನಿಯು ತನ್ನ ಎದುರಿನಲ್ಲಿ ಸಾಕ್ಷಾತ್ತಾಗಿ ಪ್ರತ್ಯಕ್ಷವಾದುದನ್ನು ಕಂಡು ದಲಾದ ಮುನಿಗೆ ಮಹದಾಶ್ಚರ್ಯವಾಯಿತು. ಶ್ರೀ ದತ್ತಾತ್ರೇಯ ಮುನಿಗೆ ದಲಾದನು ಯೋಗ್ಯ ಆಸನವನ್ನು ಕೊಟ್ಟು ಕುಳ್ಳಿರಿಸಿ ಸ್ವಾಗತ ಸತ್ಕಾರಗಳಿಂದ ಪೂಜಿಸಿ ಅವನನ್ನು ಕುರಿತು, ಹೇ ಮಹಾಮುನಿ ದತ್ತಾತ್ರೇಯನೇ, ನಾನು ಕೇವಲ ನಿಮ್ಮ ಸ್ಮತಗಾಮಿ ಎಂಬ ಉಪನಾಮವನ್ನು ಪರೀಕ್ಷಿಸುವ ಉದ್ದೇಶದಿಂದ ಈ ತರವಾಗಿ ತಮ್ಮನ್ನು ಸ್ಮರಿಸಿದ್ದೇನೆ ಎಂದು ಸಾರಿದನು. ಇಂದು ನಾನು ತಮ್ಮನ್ನು ಸ್ಮರಿಸಿದ ತಕ್ಷಣ ತಾವು ತತ್ಕಾಲದಲ್ಲಿ ಇಲ್ಲಿಗೆ ಆಗಮಿಸಿದಿರಿ. ನಾನು ಬಹಳ ದೊಡ್ಡ ಅಪರಾಧವನ್ನು ಗೈದಿರುವೆನು. ತಾವುಗಳು ದಯಮಾಡಿ ನನ್ನ ಈ ಅಪರಾಧವನ್ನು ಕ್ಷಮಿಸುವುದು ಎಂದು ದಲಾದನ ಮುನಿಯ ದತ್ತಾತ್ರೇಯರಲ್ಲಿ ಭಿನ್ನವಿಸಿಕೊಂಡನು. ಅದಕ್ಕೆ ಶ್ರೀ ದತ್ತ ಮುನಿಯು, ದಲಾದ ಮುನಿಯೇ, ಮಾತುಗಳಿಗೆ ಪ್ರತಿಕ್ರಿಯಿಸುತ್ತಾ, ಹೇ ಮುನಿಪುಂಗವರೇ, ಇದು ನನ್ನ ಸ್ವಭಾವವೇ ಆಗಿದೆ. ಯಾರೇ ನನ್ನನ್ನು ಭಾವನಾ ಪರವಶರಾಗಿ ಅಥವಾ ಭಕ್ತಿ ಪೂರ್ವಕವಾಗಿ ಆಗಲಿ ಅಥವಾ ಭಕ್ತಿ ರಹಿತವಾಗಿಯೇ ಆಗಲಿ, ಆದರೆ ಆರ್ತನಾದದಿಂದ ಸ್ಮರಿಸಿದ ತಕ್ಷಣ ಅವರುಗಳ ಎದುರಿನಲ್ಲಿ ನಾನು ಪ್ರತ್ಯಕ್ಷನಾಗುವೆನು ಮತ್ತು ಅವರುಗಳ ಮನೋರಥವನ್ನು ಪೂರೈಸುವೆನು ಎಂದು ಸಾರಿದನು. ಅದು ಅಲ್ಲದೆ ತಾವು ನನ್ನನ್ನು ಸ್ಮರಿಸಿದ್ದೀರಿ, ನಾನು ಬಂದೂ ಆಗಿದೆ. ಈಗ ನೀವು ನಿಮ್ಮ ಇಚ್ಛಿತವನ್ನು ನನ್ನ ಬಳಿ ಬೇಡಿಕೊಳ್ಳುವುದು, ನಾನು ಆ ಇಚ್ಛೆಯನ್ನು ಪೂರೈಸುವೆನು. ಈಗ ನಿಮ್ಮ ಹೇಳಿಕೆಯ ಪ್ರಕಾರ ನಿಮ್ಮ ಇಚ್ಛೆ ಏನೂ ಇಲ್ಲವೆಂದರೆ ನಾನು ಏನನ್ನು ಕೊಡದೆ ಹಿಂತಿರುಗಲಾರೆ. ಹಾಗಾದರೆ ನೀವು ನನ್ನ ಈ ವಜ್ರ ಕವಚವನ್ನು ಆಲಿಸಿರಿ ಮತ್ತು ಅದನ್ನು ಧರಿಸಿಕೊಳ್ಳಿರಿ ಎಂದು ಶ್ರೀ ದತ್ತಾತ್ರೇಯ ಮುನಿಯು ದಲಾದನ ಮುನಿಗೆ ತಿಳಿಸಿದನು. ಶ್ರೀ ದತ್ತಾತ್ರೇಯ ಮುನಿಗಳು ತಮ್ಮ ಹೇಳಿಕೆಯನ್ನು ಮುಂದುವರೆಸಿದರು ಮತ್ತು ಅದನ್ನೇ ದಲಾದನ ಮುನಿಗಳು ಆಲಿಸತೊಡಗಿದರು. ಅದರೊಂದಿಗೆ ಶ್ರೀ ದತ್ತಾತ್ರೇಯ ಮುನಿಯ ಆ ದತ್ತಾತ್ರೇಯ ವಜ್ರ ಕವಚದ ಅರ್ಥ, ಅದರ ಋಷಿ, ಚಂದ, ನ್ಯಾಸ, ಧ್ಯಾನ ಮತ್ತು ಫಲ ಇತ್ಯಾದಿಗಳ ಬಗೆಗೆ ಸವಿಸ್ತಾರವಾಗಿ ವಿವರಿಸತೊಡಗಿದರು. ಈ ರೀತಿಯಾಗಿ ಧ್ಯಾನವು ಪ್ರಕಾರವಾಗಿರುತ್ತದೆ. ಅಸ್ಯ ಶ್ರೀ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ ಮಂತ್ರಸ್ಯ ಕಿರಾತರೂಪಿ ಮಹಾರುದ್ರ ಋಷಿ ಅನುಷ್ಟುಪ್ ಛಂದಃ ಶ್ರೀ ದತ್ತಾತ್ರೇಯೋ ದೇವತಾ ದ್ರಾಂ ಬೀಜಂ ಆಂ ಶಕ್ತಿ ಕ್ರೌಂ ಕೀಲಕಂ. ಓಂ ಆತ್ಮನೇ ನಮಃ. ಓಂ ದ್ರೀಂ ಮನಸೇ ನಮಃ. ಓಂ ಆಂ ದ್ರೀಂ ಶ್ರೀಂ ಸೌಃ. ಓಂ ಕ್ಲಾಂ ಕ್ಲೀಂ ಕ್ಲೂಂ ಕ್ಲೈಂ ಕ್ಲೌಂ ಕ್ಲಃ. ಶ್ರೀ ದತ್ತಾತ್ರೇಯ ಪ್ರಸಾದ ಸಿದ್ಧ್ಯರ್ಥೆ ಜಪೆ ವಿನಿಯೋಗಃ. ಕರನ್ಯಾಸ. ಓಂ ದ್ರಾಂ ಅಂಗುಷ್ಟಾಭ್ಯಾಂ ನಮಃ. ಓಂ ದ್ರೀಂ ತರ್ಜನೀಭ್ಯಾಂ ನಮಃ. ಓಂ ದ್ರೂಂ ಮಧ್ಯಮಾಭ್ಯಾಂ ನಮಃ. ಓಂ ದ್ರೈಂ ಅನಾಮಿಕಾಭ್ಯಾಂ ನಮಃ. ಓಂ ದ್ರೌಃ ಕನಿಷ್ಠಿಕಾಭ್ಯಾಂ ನಮಃ. ಓಂ ದ್ರಃ ಕರತಲಕರಪೃಷ್ಠಾಭ್ಯಾಂ ನಮಃ. ಹೃದಯಾದಿನ್ಯಾಸಃ. ಓಂ ದ್ರಾಂ ಹೃದಯಾಯ ನಮಃ. ಓಂ ದ್ರೀಂ ಶಿರಸೇ ಸ್ವಾಹಾ. ಓಂ ದ್ರೂಂ ಶಿಖಾಯೈ ವೌಷಟ್. ಓಂ ದ್ರೈಂ ಕವಚಾಯ ಹುಂ. ಓಂ ದ್ರೌಂ ನೇತ್ರತ್ರಯಾಯ ವೌಷಟ್. ಓಂ ದ್ರಃ ಅಸ್ತ್ರಾಯ ಫಟ್. ಓಂ ಭೂರ್ಭುವಸ್ವರೋಮಿತಿ ದಿಗ್ಬಂಧಃ. ಧ್ಯಾನಂ. ಈಗ ಎರಡನೇ ಭಾಗ ಶ್ರೀ ದತ್ತಾತ್ರೇಯರ ಸ್ವರೂಪ ವರ್ಣನೆ. ಜಗದಂಕುರ ಕಂದಾಯ ಸಚ್ಚಿದಾನಂದಮೂರ್ತಯೇ ದತ್ತಾತ್ರೇಯ ಯೋಗೀಂದ್ರ ಚಂದ್ರಾಯ ಪರಮಾತ್ಮನೇ ಕದಾ ಯೋಗಿ ಕದಾ ಭೋಗಿ ಕದಾ ನಗ್ನ ಪಿಶಾಚವತ್
दत्तात्रेयो हरिः साक्षात् भुक्तिमुक्तिप्रदायकः वाराणसीपुरः सायी कोल्लापुरजपादरः माहुरीपुरभिक्षाशी सह्यशाहि दिगम्बरः इन्द्रनीलसमाकारः चन्द्रकान्ति समद्युतिः वैडूर्यः सदृशस्फूर्ति चलत्किञ्चिजटाधरः स्निग्धदावल्ययुक्तोक्षत्यन्तनीलकनीनिकः भ्रूवक्षश्वनीलाङ्कः शशाङ्कसदृशाननः हासनिर्जितनीहारः कण्ठनिर्जितकम्बुकः मांसलांसो दीर्घबाहु पाणिनिर्जितपल्लवः विशालपीनवक्षाश्च ताम्रपर्णीदलोदरः मृतलश्रोणिललितो विशालजगनस्थलः रम्भस्तम्भोपमानोरु जानुपूर्वैकजङ्गकः गूढगुल्फा कूर्मपृष्ठो लसत्वादोपरिस्थलः रक्तारविन्दसदृशरमणीयपदादरः चर्माम्बरधरो योगी स्मृतगामी क्षणे क्षणे ज्ञानोपदेशनिरतो विपद्धर्णदीक्षितः सिद्धासनाम समासीना ऋजुकायो हसोन्मुखः वामहस्तेन वरदो दक्षिणेन भयङ्करः बालोन्मत्तपिशाचिभिः क्वचिद्युक्तपरीक्षितः त्यागी भोगी महायोगी नित्यानन्दो निरञ्जनः सर्वरूपी सर्वदाता सर्वगः सर्वकामदः भस्मोद्धूलित सर्वाङ्गो महापातकनाशनः भुक्तिप्रदो भुक्ति मुक्तिदाता जीवन्मुक्तो न संशयः एवं ध्यात्वा न चित्तो मद्वज्रकवचं पठेत् मामेव पश्यन् व्रतः स माया स सञ्चरेत् दिगम्बरं भस्मसुगन्धलेपनं चक्रं त्रिशूलं ढमरुं गदायुधं पद्मासनं योगिमुनीन्द्रवन्दितं दत्तेति नाम स्मरणेन नित्यम् ಓಂ ದ್ರಾಂ. ಭಾಗ 3 ಶ್ರೀ ದತ್ತನಲ್ಲಿ ರಕ್ಷಣೆಗೆ ಪ್ರಾರ್ಥನೆ. ಅಥ ವಜ್ರಕವಚಂ. ಈ ವಜ್ರಕವಚದಲ್ಲಿ ಶಿರದಿಂದ ಹಿಡಿದು ಪಾದದ ಅಂಗುಷ್ಟದವರೆಗೆ ದತ್ತಾತ್ರೇಯ ಕವಚದಲ್ಲಿ ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳೋದು ಅಷ್ಟೇ ಅಲ್ಲ, ನಮ್ಮ ಒಂದು ಷಟ್ಚಕ್ರಗಳೇನಿವೆ ಆ ಷಟ್ಚಕ್ರಗಳ ಒಂದು ಆಕ್ಟಿವೇಶನ್ನ ಕೂಡ ಮಾಡು, ನಮಗೆ ಸನ್ಮಾರ್ಗದಲ್ಲಿ ಆಧ್ಯಾತ್ಮಿಕವಾದಂಥ ಒಂದು ಆನಂದದ ಅನುಭೂತವನ್ನು ನಮಗೆ ಕರುಣಿಸು, ಎಲ್ಲ ರೀತಿಯಲ್ಲೂ ಎಲ್ಲ ಕಾಲದಲ್ಲೂ ಎಲ್ಲ ಕಡೆಯಲ್ಲೂ ನಮ್ಮನ್ನು ನೀನು ರಕ್ಷಣೆ ಮಾಡು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಪ್ರಾರ್ಥನೆ ಇದೆ. ಓಂ ದತ್ತಾತ್ರೇಯ ಶಿರಪ್ಪಾತು ಸಹಸ್ರಾಬ್ಜೇಷು ಸಂಸ್ಥಿತಃ ಬಾಲಂ ಪಾತ್ವಾ ನ ಸೂಯೇಯಃ ಚಂದ್ರಮಂಡಲಮಧ್ಯಗಃ ಕೂರ್ಚಂ ಮನೋಮಯ ಪಾತು ಹಂಕ್ಷಂ ದ್ವಿದಲಪದ್ಮಭೂಃ ಜ್ಯೋತಿರೂಪೋ ಕ್ಷಿಣೇ ಪಾತು ಪಾತು ಶಬ್ದಾತ್ಮಕಶ್ರುತಿಃ ನಾಸಿಕಾಂ ಪಾತು ಗಂಧಾತ್ಮ ಮುಖಂ ಪಾತು ರಸಾತ್ಮಕಃ ಜಿಹ್ವಾಂ ವೇದಾತ್ಮಕಃ ಪಾತು ದಂತೋಷ್ಠೌ ಪಾತು ಧಾರ್ಮಿಕಃ ಕಪೋಲಾವ್ರತಿಭುಃ ಪಾತು ಪಾತ್ವಾ ಶೇಷಂ ಮಮಾತ್ಮವಿತ್ ಸರ್ವಾತ್ಮಾ ಷೋಡಶಾರಾಬ್ಜಸ್ಥಿತಃ ಸ್ವಾತ್ಮಾವತಾದ್ಗಲಂ ಸ್ಕಂದೌ ಚಂದ್ರಾನುಜಃ ಪಾತು ಭುಜೌ ಪಾತು ಕೃತಾದಿಭೂ ಜತೃಣೀ ಶತ್ರುಜಿತ್ ಪಾತು ಪಾತು ವಕ್ಷಸ್ಥಲಂ ಹರಿಃ ಕಾದಿಟಾಂತಾ ದ್ವಾದಶಾರಾ ಪದ್ಮಗೋ ಮರುದಾತ್ಮಕಃ ಯೋಗೀಶ್ವರೇಶ್ವರ ಪಾತು ಹೃದಯಂ ಹೃದಯಸ್ಥಿತಃ ಪಾರ್ಶ್ವೇ ಹರಿಃ ಪಾರ್ಶ್ವವರ್ತಿ ಪಾತು ಪಾರ್ಶ್ವಸ್ಥಿತಃ ಸ್ಮೃತಃ ಹಠಯೋಗಾದಿಯೋಗಜ್ಞ ಕುಕ್ಷಿಂ ಪಾತು ಕೃಪಾನಿಧಿಃ ದಕಾರಾದಿ ಫಕಾರಾಂತ ದಶರಾ ಸರಸೀರುಹೇ ನಾಭಿಸ್ಥಲೇ ವರ್ತಮಾನೋ ನಾಭಿಂ ವನ್ಯಾತ್ಮಕೋವತು ವನ್ನಿ ತತ್ವಮಯೋ ಯೋಗಿ ರಕ್ಷತಾನ್ಮಣಿಪೂರಕಂ ಕಟಿಂ ಕಟಿಸ್ಥ ಬ್ರಹ್ಮಾಂಡ ವಾಸುದೇವಾತ್ಮಕೋವತು ಬಕಾರಾದಿ ಲಕಾರಾಂತ ಷಟ್ರಾಂ ಭುಜಬೋಧಕಃ ಜಲತತ್ವಮಯೋ ಯೋಗಿ ಸ್ವಾಧಿಷ್ಠಾನಂ ಮಮಾವತ್ ಸಿದ್ಧಾಸನ ಸಮಾಸೀನ
ಊರು ಸಿದ್ದೇಶ್ವರೋವತು ವಾದಿಸಾಂತ ಚತುಷ್ಪತ್ರ ಸರೋರುಹ ನಿಬೋಧಕಃ ಮೂಲಾಧಾರಂ ಮಹೀರೂಪೋ ರಕ್ಷತಾದ್ವೀರ್ಯ ನಿಗ್ರಹೇ ಪೃಷ್ಟಂ ಚ ಸರ್ವತಃ ಪಾತು ಜಾನ್ಯುನ್ಯಕ್ತ ಕರಾಂಬುಜಃ ಜಂಘೆ ಪಾತ್ವವಧೂತೇಂದ್ರ ಪತ್ವಾಂಗ್ರೀತೀರ್ಥಪಾವನಃ ಸರ್ವಾಂಗಂ ಪಾತು ಸರ್ವಾತ್ಮ ರೋಮಣ್ಯಾವತು ಕೇಶವಃ ಚರ್ಮ ಚರ್ಮಾಂಬರ ಪಾತು ರಕ್ತಂ ಭಕ್ತಿಪ್ರಿಯೋವತು ಮಾಂಸಾಂ ಮಾಂಸಕರಃ ಪಾತು ಮಜ್ಜಾಂ ಮಜ್ಜಾತ್ಮಕೋವತು ಅಸ್ತಿನಿ ಸ್ಥಿರದೀಪಾಯಾನ್ ಮೇಧಾಂ ವೇದಾ ಪ್ರಪಾಲಯೇತ್ ಶುಕ್ರಂ ಸುಖಕರಃ ಪಾತು ಚಿತ್ತಂ ಪಾತು ದೃಢಾಕೃತಿಃ ಮನೋಬುದ್ಧಿಮಹಂಕಾರಂ ಋಷಿಕೇಶಾತ್ಮಕೋವತು ಕರ್ಮೇಂದ್ರಿಯಾಣಿ ಪಾತ್ವೀಶಃ ಪಾತು ಜ್ಞಾನೇಂದ್ರಿಯಾಣಿ ಜಃ ಬಂಧೂನ್ ಬಂಧೂತ್ತಮಪ್ಪಾಯ ಚತುರ್ಭ್ಯಃ ಪಾತು ಶತ್ರುಜಿತ್ ಗೃಹಾರಾಮಧನಾಕ್ಷೇತ್ರ ಪುತ್ರಾದೀನ್ ಶಂಕರೋವತು ಭಾರ್ಯಾಂ ಪ್ರಕೃತಿವಿತ್ ಪಾತು ಪಶ್ವಾದೀನ್ ಪಾತು ಶಾರಂಗಭೃತ್ ಪ್ರಾಣಾನ್ ಪಾತು ಪ್ರಧಾನಜ್ಞೋ ಭಕ್ಷ್ಯಾದೀನ್ ಪಾತು ಭಾಸ್ಕರಃ ಸುಖಂ ಚಂದ್ರಾತ್ಮಕಃ ಪಾತು ದುಃಖಾತ್ ಪಾತು ಪುರಾಂತಕಃ ಪಶೂನ್ ಪಶುಪತಿಃ ಪಾತು ಭೂತಿಂ ಭೂತೇಶ್ವರೋ ಮಮ ಪ್ರಾಚ್ಯಾಂ ವಿಷಹರಃ ಪಾತು ಪಾತ್ವಾಗ್ನೇಯಂ ಮಕಾತ್ಮಕಃ ಯಾಂ ಯಾಂ ಧರ್ಮಾತ್ಮಕಃ ಪಾತು ನೈಋತ್ಯಾಂ ಸರ್ವವೈರಿಹೃತ್ ವರಾಹಃ ಪಾತು ವಾರಣ್ಯಾಂ ವಾಯವ್ಯಾಂ ಪ್ರಾಣದೋವತು ಕೌಬೇರ್ಯಾಂ ದನದಃ ಪಾತು ಪಾತ್ವಾಶ್ಯಾನಂ ಮಹಾಗುರುಃ ಊರ್ಧ್ವಾಂ ಪಾತು ಮಹಾಸಿದ್ಧಃ ಪಾತ್ವಾದಸ್ತಾ ಜಟಾಧರಃ ರಕ್ಷಾಹೀನಂ ತು ಯತ್ಸ್ಥಾನಂ ರಕ್ಷತ್ವಾದಿಮುನೀಶ್ವರಃ ಕರನ್ಯಾಸಃ ಓಂ ದ್ರಾಂ ಅಂಗುಷ್ಟಾಭ್ಯಾಂ ನಮಃ ಓಂ ದ್ರೀಂ ತರ್ಜನೇಭ್ಯಾಂ ನಮಃ ಓಂ ದ್ರೂಂ ಮಧ್ಯಮಾಭ್ಯಾಂ ನಮಃ ಓಂ ದ್ರೈಂ ಅನಾಮಿಕಾಭ್ಯಾಂ ನಮಃ ಓಂ ದ್ರೌಂ ಕನಿಷ್ಠಿಕಾಭ್ಯಾಂ ನಮಃ ಓಂ ದ್ರಃ ಕರತಲಕರಪೃಷ್ಠಾಭ್ಯಾಂ ನಮಃ ಹೃದಯಾದಿನ್ಯಾಸಃ ಓಂ ದ್ರಾಂ ಹೃದಯಾಯ ನಮಃ ಓಂ ದ್ರೀಂ ಶಿರಸೆ ಸ್ವಾಹಾ ಓಂ ದ್ರೂಂ ಶಿಖಾಯೈ ವೌಷಿಟ್ ಓಂ ದ್ರೈಂ ಕವಚಾಯ ಹುಂ ಓಂ ದ್ರೌಂ ನೇತ್ರತ್ರಯಾಯ ವೌಷಿಟ್ ಓಂ ದ್ರಃ ಅಸ್ತ್ರಾಯ ಫಟ್ ಓಂ ಭೂರ್ಭುವಸ್ವರೋರಿತಿ ದಿಗ್ಬಂಧಃ ದಿಗ್ವಿಮೋಕಃ. ಈ ವಜ್ರ ಕವಚದ ಫಲಶ್ರುತಿ ಹೀಗಿದೆ. ಶ್ರೀ ದತ್ತಾತ್ರೇಯರೇ ಹೇಳ್ತಾರೆ, ಯಾರು ನನ್ನ ಈ ವಜ್ರ ಕವಚವನ್ನ ಪಡಿಸುತ್ತಾರೋ ಅವರ ದೇಹ ವಜ್ರಮಯದಂತೆ ಗಟ್ಟಿಯಾಗಿರೋದಲ್ಲದೆ ಆಯಸ್ಸು ಕೂಡ ವೃದ್ಧಿಯಾಗತ್ತೆ. ಇದು ನನ್ನ ಪ್ರಮಾಣಯುಕ್ತ ವಚನ ಅಂತ ಸಾಕ್ಷಾತ್ ದತ್ತಾತ್ರೇಯರೇ ಹೇಳ್ತಾರೆ. ಅಷ್ಟೇ ಅಲ್ಲ, ಯಾರು ಈ ವಜ್ರ ಕವಚವನ್ನ ಪಠಿಸ್ತಾರೋ ಅವರು ನನ್ನಂತೆಯೇ ಆಗಿ ಹೋಗಿ ಮಹಾಯೋಗಿ ಮತ್ತು ಎಲ್ಲ ಸುಖ ದುಃಖಗಳಿಂದ ಹೊರಗಡೆ ಬಂದು ಅವರುಗಳು ಎಲ್ಲ ಅಭೀಷ್ಟಗಳು ಸರ್ವತ್ರ ಸಿದ್ಧವಾಗೋದು ಅಷ್ಟೇ ಅಲ್ಲ, ಯಾರು ಇದನ್ನ ಪಠಿಸ್ತಾರೋ ಅವರು ಜೀವನ ಮುಕ್ತರ ಕೂಡ ಆಗ್ತಾರೆ ಅಂತ. ಒಲೆಯ ಮೇಲೆ ಹಾಲನ್ನ ನಿಧಾನವಾಗಿ ಉಕ್ಕೇರದಂತೆ ಕಾಯಿಸಬೇಕಾದ್ರೆ ಹೆಚ್ಚುವರಿ ಕಾಲಕ್ಕೆ ತಕ್ಕಂತೆ ಈ ಕವಚವನ್ನ ಆಲಿಸಿದ ಮೇಲೆ ಅದನ್ನು ನಿಮ್ಮಲ್ಲಿ ರೂಢಿಸಿಕೊಳ್ಳಲು ಕೆಲ ಕಾಲವನ್ನ ತೆಗೆದುಕೊಳ್ಬೇಕಾಗತ್ತೆ. ಹೀಗೆ ಹೇಳುತ್ತಾ ಭಗವಾನ್ ದತ್ತಾತ್ರೇಯನು ಅಂತರ್ಧ್ಯಾನನಾಗ್ತಾನೆ. ದಲಾದ ಮುನಿ ಕೂಡ ಈ ಕವಚವನ್ನ ಪಠಿಸುತ್ತಾ ಜೀವನ್ಮುಕ್ತನಾಗ್ತಾನೆ ಮತ್ತು ಇಂದಿಗೂ ಕೂಡ ಚಿರಂಜೀವಿ ಆಗಿದ್ದಾನೆ ಅಂತ ನಂಬಲಾಗತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ದೂರಶ್ರವ ಬಿಲ್ಲ ಈ ವಜ್ರ ಕವಚವನ್ನ ದೂರದಿಂದ ಆಲಿಸ್ತಾ ಇರ್ತಾನೆ. ಒಂದೇ ಸಾರಿ ಈ ಕವಚವನ್ನ ಆಲಿಸಿದ್ರಿಂದಾಗಿ ಅವನ ಶರೀರ ಕೂಡ ವಜ್ರದಂತೆ ಸದೃಢವಾಗತ್ತೆ. ಒಂದೇ ಒಂದು ಬಾರಿ ಈ ವಜ್ರ ಕವಚವನ್ನ ಆಲಿಸಿದ್ದರಿಂದಾಗಿ ನಿಮ್ಮಗಳ ಮನದಲ್ಲಿ ಶ್ರೀ ದತ್ತನ ಬಗ್ಗೆ ಅಚಲವಾದ ಭಕ್ತಿ ಮತ್ತು ದೃಢ ನಿಶ್ವಾಸದ ಬೀಜವು ಮೊಳಕೆ ಹೊಡೆದು ಒಂದು ದಿನ ಅದು ಹೆಮ್ಮರವಾಗಿ ಬೆಳೆದು ಮುಕ್ತಿದಾಯಕ ಫಲವನ್ನ ಕೊಟ್ಟೇ ಕೊಡುತ್ತೆ. ಅಷ್ಟೇ ಅಲ್ಲ, ಅದನ್ನ ಪೋಷಿಸಿ ಬೆಳೆಸುವುದು ಕೂಡ ಭಾರ ನಿಮ್ಮದೇ ಆಗಿದೆ. ಈ ತರವಾಗಿ ಶ್ರೀ ದತ್ತಾತ್ರೇಯ ವಜ್ರ ಕವಚವನ್ನ ಭಗವಾನ್ ಶಂಕರನ ಮುಖದಿಂದ ಕೇಳಿದ ಪಾರ್ವತಿಯು ಶಿವನನ್ನು ಕುರಿತು ಪುನಃ ಈ ಕೆಳಗಿನಂತೆ ಪ್ರಶ್ನೆ ಮಾಡ್ತಾಳೆ. ದೇವಿ ಪಾರ್ವತಿಯು ಶಂಕರನನ್ನು ಕುರಿತು, ಹೇ ಭಗವಾನ್ ಶಂಕರ, ತಾವು ಕೃಪೆ ತೋರಿ
ಈ ವಜ್ರ ಕವಚದ ಮಹಾತ್ಮೆಯನ್ನ ನನಗೆ ಮತ್ತೊಂದು ಸಾರಿ ವಿಸ್ತಾರವಾಗಿ ವಿವರಿಸಬೇಕು ಮತ್ತು ಈ ಕವಚವನ್ನು ಪಠಿಸಲು ಯಾರು ಅರ್ಹರು, ಇದನ್ನು ಎಲ್ಲಿ, ಯಾವ ತೆರನಾಗಿ ಅಲ್ಲದೆ ಯಾವಾಗ ಪಠಿಸಬೇಕು ಎಂಬುದನ್ನ ಸವಿಸ್ತಾರವಾಗಿ ತಿಳಿಸಿಕೊಡಿ ಅಂತ ಭಿನ್ನವಿಸಿಕೊಳ್ತಾಳೆ ತಾಯಿ ಪಾರ್ವತಿ. ಇನ್ನು ದತ್ತಾತ್ರೇಯ ವಜ್ರ ಕವಚದ ಕೊನೆಯ ಭಾಗವಾದಂತ 4ನೇ ಭಾಗ. ಫಲಶ್ರುತಿಯಲ್ಲಿ ಭಗವಾನ್ ಶಂಕರನು ಪಾರ್ವತಿಗೆ ಈ ವಜ್ರ ಕವಚವನ್ನ ಯಾವ ರೀತಿಯಲ್ಲಿ ಪಠಿಸ್ಬೇಕು, ಯಾವ ರೀತಿಯಲ್ಲಿ ಪಠಿಸಿದ್ರೆ ಏನೆಲ್ಲ ಪ್ರಯೋಜನಗಳಾಗತ್ತೆ, ಅಭೀಷ್ಟಗಳು ಏನೆಲ್ಲ ನೆರವೇರುತ್ತವೆ ಅಂತ ಸವಿಸ್ತಾರವಾಗಿ ಈ ಒಂದು 4ನೇ ಭಾಗದಲ್ಲಿ ಅವರು ವಿವರಿಸ್ತಾರೆ. ಈ ಕವಚದ ಪಠಣದಿಂದ ಮಾತ್ರವೇ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಸಂಪಾದಿಸಬಹುದು. ಅದೂ ಅಲ್ಲದೆ ಇದರಿಂದಾಗಿ ಗಜ, ಅಶ್ವರಥಗಳ ಜೊತೆಗೆ ಪಾದಚಾರಿಗಳಿಂದ ಕೂಡಿದ ಚತುರಂಗ ಸೇನೆಯನ್ನು ಮತ್ತು ಸಂಪೂರ್ಣ ಐಶ್ವರ್ಯವನ್ನು ಕೂಡ ಹೊಂದಬಹುದಾಗಿದೆ. ಈ ಕವಚವನ್ನು ಪಠಿಸುವುದರಿಂದ ಪುತ್ರ, ಮಿತ್ರ, ಸ್ತ್ರೀ ಮತ್ತು ಸರ್ವರು ಭಗವತ್ ಪ್ರಾಪ್ತಿಯ ಸಂತೋಷವನ್ನು ಹೊಂದೋದಷ್ಟೇ ಅಲ್ಲ, ಇದು ವೇದಶಾಸ್ತ್ರಾದಿ ಸರ್ವ ವಿದ್ಯೆಗಳ ಜ್ಞಾನ ಮತ್ತು ವಿಜ್ಞಾನ ಆಗರವೂ ಆಗಿದೆ. ಜೊತೆಗೆ ಇದು ಸಂಗೀತ ಶಾಸ್ತ್ರ, ಅಲಂಕಾರ, ಕಾವ್ಯ ಮತ್ತು ಶ್ರೇಷ್ಠ ಕವಿತೆಗಳ ರಚನೆಗೆ ಬೇಕಾದ ಜ್ಞಾನವನ್ನು ಒದಗಿಸುತ್ತೆ. ಬುದ್ಧಿ, ವಿದ್ಯಾ, ಧಾರಣ, ಶಕ್ತಿ, ರೂಪ, ಸ್ಮೃತಿ, ನವೋನ್ಮೇಷಣ ಶಾಲಿ ಪ್ರತಿಭಾ ಶಕ್ತಿಯನ್ನ ಮತ್ತೆ ವಿಶುದ್ಧ ಬೋಧಾತ್ಮಿಕ ಬುದ್ಧಿ ಇತ್ಯಾದಿಗಳನ್ನ ಕೂಡ ಪ್ರಸಾದಿಸುತ್ತೆ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಈ ವಜ್ರ ಕವಚವನ್ನ ಎಲ್ಲಾ ಪ್ರಕಾರದ ದುಃಖಗಳನ್ನ ನಷ್ಟಪಡಿಸುವ ಮತ್ತೆ ಎಲ್ಲಾ ತರಹದ ಸುಖ ಸಂತೋಷಗಳನ್ನ ಒದಗಿಸಬಲ್ಲುವಂತ ಶಕ್ತಿ ಇದೆ. ಇದನ್ನ ಪಠಿಸೋದ್ರಿಂದ ಆ ಕ್ಷಣದಲ್ಲೇ ಕಾಮ, ಕ್ರೋಧ ಇತ್ಯಾದಿ ಆಂತರಿಕ ಮತ್ತು ಬಾಹ್ಯ ಶತ್ರುಗಳ ಸಂಹಾರವಾಗೋದು ಅಷ್ಟೇ ಅಲ್ಲ, ಯಶಸ್ಸು ಮತ್ತು ಕೀರ್ತಿಗಳು ಕೂಡ ಪ್ರಾಪ್ತವಾಗತ್ತೆ. ಇದು 8 ಪ್ರಕಾರಗಳ ಮಹಾ ರೋಗಗಳನ್ನು, 13 ತರಹದ ಸನ್ನಿಪಾತಗಳನ್ನು, 96 ತರಹದ ನೇತ್ರ ರೋಗಗಳನ್ನು, 20 ತರಹದ ಗುಲ್ಮಗಳನ್ನು, 18 ತರಹದ ಕುಷ್ಠರೋಗಗಳನ್ನು, 8 ತರಹದ ಶೂಲ ರೋಗಗಳನ್ನು, 80 ತರಹದ ವಾತ ರೋಗಗಳನ್ನು, 40 ತರಹದ ಪಿತ್ತ ರೋಗವನ್ನು, 20 ತರಹದ ಕಫಕ್ಕೆ ಸಂಬಂಧಿಸಿದ ರೋಗಗಳನ್ನು ಅಲ್ಲದೆ ಕ್ಷಯರೋಗವನ್ನು ಮತ್ತೆ ಮಂತ್ರ, ತಂತ್ರ, ಕುಯೋಗ ಇತ್ಯಾದಿಗಳಿಂದ ಉತ್ಪನ್ನವಾಗಬಲ್ಲದಾದಂತ ದುಷ್ಪರಿಣಾಮಗಳನ್ನು ಅಲ್ಲದೆ ದುಃಖ ಮತ್ತು ಪೀಡೆಗಳನ್ನ ಕೂಡ ನಷ್ಟಪಡಿಸುತ್ತೆ ಈ ದತ್ತಾತ್ರೇಯ ವಜ್ರ ಕವಚ. ಇದಲ್ಲದೆ ಭೂತ, ಪ್ರೇತ, ಬ್ರಹ್ಮ, ರಾಕ್ಷಸ, ಕೂಷ್ಮಾನದ ಇತ್ಯಾದಿಗಳಿಂದ ಸಂಭವಿಸಬಹುದಾದಂತ ಪೀಡೆಯನ್ನ, ದೇವಿ ಪ್ರಕೋಪವನ್ನ, ದುಷ್ಟ ಗ್ರಹಗಳ ಗೋಚಾರದಿಂದ ಉತ್ಪನ್ನವಾಗಬಹುದಾದ ಅನೇಕ ಪ್ರಕಾರದ ಪೀಡೆಗಳನ್ನ, ಸ್ಪರ್ಶದಿಂದ ಉಂಟಾಗಬಹುದಾದ ದೋಷ, ವಿಭಿನ್ನ ದೇಶ ಮತ್ತು ಕಾಲಗಳಿಂದ ಉಂಟಾಗಬಹುದಾದ ಶೀತ ಜ್ವರ, ಅಲ್ಲದೆ ತಾಪತ್ರಯಗಳು ಅಂದರೆ ಆದಿದೈವಿಕ, ಆದಿಭೌತಿಕ ಮತ್ತು ಆದಿ ದೈಹಿಕಗಳ ನಿವಾರಣೆಯ ಕೂಡ ಈ ಕವಚದ ಪಠನೆಯಿಂದ ಆಗುತ್ತೆ. ಈ ಕವಚವನ್ನ 1000 ಬಾರಿ ಪಠಿಸೋದ್ರಿಂದ ನವಗ್ರಹಗಳಿಂದ ಉಂಟಾದ ಪೂರ್ವ ಜನ್ಮದ ಪಾತಕ ಮತ್ತು ಮಹಾಪಾತಕಗಳಿಂದ ಉಂಟಾದ ಎಲ್ಲಾ ರೋಗ ದುಃಖಗಳು ಸರ್ವಥಾ ನಿಶ್ಚಿತ ರೂಪದಲ್ಲಿ ನಷ್ಟವಾಗತ್ತೆ. ಅಷ್ಟೇ ಅಲ್ಲ, 10,000 ಪಠನೆ ಮಾಡೋದ್ರಿಂದ ಬಂಜಿಯಾದಂತ ಸ್ತ್ರೀಗೆ ಕೂಡ ಸುಲಕ್ಷಣಯುಕ್ತವಾದಂತ ಪುತ್ರ ಪ್ರಾಪ್ತಿಯಾಗುತ್ತೆ. ಅಲ್ಲದೆ ಇದನ್ನ 20,000 ಸಲ ಪಠಿಸೋದ್ರಿಂದ ಅಕಾಲ ಮೃತ್ಯು ಕೂಡ ದೂರವಾಗತ್ತೆ. ಇದನ್ನ 30,000 ಬಾರಿ ಪಠಿಸೋದ್ರಿಂದ ಸಾಧಕನಿಗೆ ಆಕಾಶದಿಂದ ಬರುವ ವಾಣಿಯನ್ನು ಕೇಳಬಲ್ಲ ಸಾಮರ್ಥ್ಯವು ಪ್ರಾಪ್ತವಾಗುತ್ತೆ. 1,000ದಿಂದ 10,000 ಬಾರಿ ಅಥವಾ 1000 ಸಲ ಪಠಿಸುವಾಗ ಪಾಠಕನ ಎಲ್ಲಾ ಕಾಮನೆಗಳು ಪ್ರಾಪ್ತವಾಗುತ್ತೆ. ಇದನ್ನ 1,00,000 ಸಲ ಪಠಿಸೋದ್ರಿಂದ ಸಾಧಕನ ಸರ್ವ ಮನೋಭಿಲಾಷೆಗಳು ಕೂಡ ಸಾಧಿಸಲ್ಪಡುತ್ತೆ. ಔದುಂಬರ ವೃಕ್ಷ ಕಡೆಯಲ್ಲಿ ದಕ್ಷಿಣ ದಿಕ್ಕಿಗೆ ಮುಖವನ್ನ ಮಾಡಿಕೊಂಡು ಪಠಿಸಿದ್ರೆ ವೈರಿಯನ್ನು ಇರುವ ಶಸ್ತ್ರಗಳು ಕೂಡ ನಾಶವಾಗತ್ತೆ.
ಈ ವಜ್ರ ಕವಚವನ್ನ 1 ಮಾಸದವರೆಗೆ ಪಠಿಸಿದರೆ ವೈರಿಯ ಎಲ್ಲ ಅಂಗಗಳು ನಿಷ್ಕ್ರಿಯವಾಗುತ್ತೆ. ಔದುಂಬರ ವೃಕ್ಷದ ಅಡಿಯಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ 1 ಮಾಸದವರೆಗೆ ಪಠಿಸಿದರೆ ಪಾಠಕನ ಸಂಪತ್ತು ವೃದ್ಧಿಯಾಗತ್ತೆ. ಬಿಲ್ವ ವೃಕ್ಷದ ಕೆಳಗೆ ಈ ಕವಚವನ್ನು ಪಠಿಸೋದ್ರಿಂದ ಪಾತಕನಿಗೆ ಧನ ಧಾನ್ಯ ವೃದ್ಧಿಯಾಗತ್ತೆ. ಯಾವುದೇ ಉಪದ್ರವದ ಪರಿಹಾರಾರ್ಥವಾಗಿ ಹುಣಸೆ ಗಿಡದ ಕೆಳಗಡೆ ಜಪ ಮಾಡಬೇಕು. ತೇಜಸ್ಸು ಓಜಸ್ಸು ಮತ್ತು ಜಲವೃದ್ಧಿಗೆ ಅಶ್ವತ್ಥ ವೃಕ್ಷದ ಅಡಿಯಲ್ಲಿ ಪಠಿಸಬೇಕು. ವಿವಾಹಾಪೇಕ್ಷಿಗಳು ಹೊಸ ಮಾವಿನ ಗಿಡದ ಅಡಿಯಲ್ಲಿ ಪಠಿಸಬೇಕು. ಜ್ಞಾನಾರ್ಥಿಗಳು ತುಳಸಿ ಗಿಡದ ಸನಿಹದಲ್ಲಿ ಪಠಿಸಬೇಕು. ಪುತ್ರಾಪೇಕ್ಷೆಯುಳ್ಳವರು ದೇವಸ್ಥಾನದ ಗರ್ಭಗುಡಿಯಲ್ಲಿ ಕುಳಿತು ಪಠಿಸಬೇಕು. ಧನಾಪೇಕ್ಷೆಯುಳ್ಳವರು ಯಾವುದೇ ಶುಭ ಸ್ಥಳದಲ್ಲಿ ಕುಳಿತು ಪಠಿಸಬೇಕು. ಪಶುಗಳನ್ನು ಬಯಸುವವರು ಗೋಶಾಲೆಯಲ್ಲಿ ಕುಳಿತು ಪಠಿಸಬೇಕು. ದೇವಾಲಯದಲ್ಲಿ ಯಾವುದೇ ಕಾಮನೆಯೊಂದಿಗೆ ಪಠಿಸಿದರೆ ಅದರ ಪ್ರಾಪ್ತಿಯಾಗುವುದು. ಯಾವನು ನದಿಯಲ್ಲಿ, ಸರೋವರದಲ್ಲಿ ಇತ್ಯಾದಿಗಳಲ್ಲಿ ಹೊಕ್ಕಳವರೆಗೂ ನೀರಿನಲ್ಲಿ ನಿಂತುಕೊಂಡು ಭಗವಾನ್ ಸೂರ್ಯನನ್ನು ನೋಡುತ್ತಾ ಪಠಿಸಿದರೆ ಅವರಿಗೆ ಅಪೇಕ್ಷಿತ ವಿಷಯದಲ್ಲಿ ಸಿದ್ಧಿಯಾಗುವುದು. ಯಾರು ರಾತ್ರಿಯ ಸಮಯದಲ್ಲಿ ಕುತ್ತಿಗೆಯವರೆಗೆ ನೀರಿನಲ್ಲಿ ನಿಂತುಕೊಂಡು ಈ ಕವಚವನ್ನು ಪಠಿಸುವರೋ ಅವರುಗಳು ಯುದ್ಧಶಾಸ್ತ್ರಕ್ಕೆ ಸಂಬಂಧಿಸಿದ ಮತ್ತಿತರ ವಿಷಯಗಳಲ್ಲಿ ವಿಜಯಿಯಾಗುವರು. ಯತ್ರ ಯತ್ ಸಾತ್ಯಂ ಸ್ಥಿರಂ ಯದ್ಯತ್ ಪ್ರಸಕ್ತಂ ತನ್ನಿವರ್ತತೆ. ಯಾರು ಈ ಕವಚವನ್ನ ಜಪಿಸ್ತಾರೋ ಅವರು ಸಾಮಾನ್ಯ ಜ್ವರ, ಅಪಸ್ಮಾರ, ಕುಷ್ಠ ಮತ್ತು ಉಷ್ಣಕ್ಕೆ ಸಂಬಂಧಿಸಿದ ರೋಗಗಳಿಂದ ಮುಕ್ತರಾಗ್ತಾರೆ. ಎಲ್ಲಿ ಯಾವುದೇ ಉಪದ್ರವಗಳು ನಡೆಯುತ್ತಿದ್ದರೂ, ದುರ್ಭಿಕ್ಷ ಅಲ್ಲದೆ ವಿವಿಧ ರೀತಿಯ ರೋಗಗಳು, ರುಜಿನಗಳು ಇಂದ ಜನ ಬಳಲ್ತಾ ಇದ್ರೂ ಕೂಡ ಅಲ್ಲಿ ಈ ಕವಚವನ್ನ ಪಠಿಸೋದ್ರಿಂದ ಸರ್ವ ವಿಧಗಳಾದ ದೋಷಗಳು ನಿಷ್ಕ್ರಿಯಗೊಳ್ಳುತ್ತೆ. ಅಷ್ಟೇ ಅಲ್ಲ, ಉಪಶಮನ ಕೂಡ ಆಗತ್ತೆ ಎಂದು ಈ ಪರಮ ಗುಹ್ಯವಾದಂಥ ಮತ್ತು ಕಲ್ಯಾಣಕಾರಿಯಾದಂಥ ಸ್ತೋತ್ರವನ್ನ ಪರಮೇಶ್ವರನು ಗೌರಿ ದೇವಿಗೆ ತಿಳಿಸ್ತಾರೆ. ಈ ಕವಚವನ್ನ ಶ್ರೀ ದತ್ತಾತ್ರೇಯ ಮುನಿಗಳು ದಲಾದನ ಮುನಿಗೆ ಸಾರುತ್ತಾ ಅಂತರ್ಧ್ಯಾನರಾಗಿರ್ತಾರೆ. ಶ್ರೀ ವ್ಯಾಸರು ಋಷಿಗಣವನ್ನು ಕುರಿತು ಮತ್ತು ಭಗವಾನ್ ಶಂಕರನ ಪಾರ್ವತಿಯನ್ನು ಕುರಿತು ಯಾರು ಈ ವಜ್ರ ಕವಚವನ್ನು ಪಠಿಸುವರೋ ಅವರು ಪರಮ ಸಿದ್ಧ ಶ್ರೀ ದತ್ತಾತ್ರೇಯರ ಸಮಾನ ಸಮಸ್ತ ಗುಣಗಳಿಂದ ತುಂಬಿ ತುಳುಕುವರು ಅಂತ ಹೇಳಿ ಸಾರಿದ್ದನ್ನ ಪುನಃ ತಿಳಿಸ್ಕೊಡ್ತಾರೆ. ಈ ವಿಚಾರವನ್ನ ಈ ಮೊದಲು ಅತ್ರಿಪುತ್ರ ದತ್ತಾತ್ರೇಯನು ದಲಾದನ ಮುನಿಗೆ ಉಪದೇಶಿಸಿದ್ದು, ಯಾರು ಈ ವಜ್ರ ಕವಚವನ್ನ ಪಠಿಸುತ್ತಾರೋ ಅವರು ಚಿರಾಯುಗಳಾಗಿ ಮತ್ತು ಯೋಗಿಗಳಲ್ಲಿ ಶ್ರೇಷ್ಠರೆನಿಸಿಕೊಂಡು ಭಗವಾನ್ ದತ್ತಾತ್ರೇಯನ ತರಹ ಎಲ್ಲೆಡೆಯಲ್ಲೂ ಕೂಡ ಕಂಡು ಬರ್ತಾರೆ ಮತ್ತು ಚಿರಂಜೀವಿಯಾಗಿರ್ತಾರೆ. ಮತ್ತೆ ಭಗವಾನ್ ಶಂಕರನು ಹಿಮಾಲಯದ ಪರ್ವತರಾಜನ ಮಗಳಿಗೆ ಪಾರ್ವತಿಗೆ ಪುನರಾವರ್ತನೆಯೊಂದಿಗೆ ಅದನ್ನೇ ಶ್ರುತಿಪಡಿಸಿದನು ಎಂಬುದಾಗಿ ರುದ್ರಯಾಮಳ ತಂತ್ರದ ಮಂತ್ರದ ಶಾಸ್ತ್ರದ ಸ್ವರೂಪದ ಹಿಮವತ್ ಕಂಡ ಅಧ್ಯಾಯದಲ್ಲಿ ಶಿವ ಪಾರ್ವತಿಗಳ ಸಂವಾದದ ರೂಪದಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಎಂಬಲ್ಲಿಗೆ ಶ್ರೀ ದತ್ತಾತ್ರೇಯ ವಜ್ರಕವಚದ ಒಂದು ಪ್ರಸಂಗ ಸಮಾಪ್ತಿಯಾಯಿತು. ಸರ್ವಂ ಶ್ರೀ ದತ್ತಾರ್ಪಣಮಸ್ತು. ಜಯದೇವ ದತ್ತ, ಗುರುದೇವ ದತ್ತ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಇವರ ದತ್ತಾತ್ರೇಯವರ ಒಂದು ಕವಚದ ಒಂದು ಮಹತ್ವ ಏನು ಅಂತ ನಾವು ತಿಳ್ಕೊಂಡ್ವಿ. ದತ್ತಾತ್ರೇಯರ ಒಂದು ತಂದೆ ತಾಯಿಗಳ ಒಂದು ನಾಮಸ್ಮರಣೆಯನ್ನ ನಾವು ಮಾಡಲೇಬೇಕಾಗತ್ತೆ. ಅವ್ರಿಗೆ ನೋಡಿ ತ್ರಿಗುಣಾತ್ಮಕನಾದಂಥ ದತ್ತಾತ್ರೇಯನ ತಂದೆಯ ಹೆಸರು ಅತ್ರಿ ಅಂತ. ಅತ್ರಿ ಅಂತಂದ್ರೆ ತ್ರಿಗುಣಗಳು ಏನಿದೆ ಅದನ್ನ ಜಯಿಸಿದಂಥವ್ರಿಗೆ ಅತ್ರಿ ಮಹರ್ಷಿಗಳು ಅಂತ ಹೆಸರು. ಅವರ ತಾಯಿ ಬಂದು ಅನಸೂಯೆ. ಅನಸೂಯೆ ಅಂತಂದ್ರೆ ಅಸೂಯೆ ಇಲ್ಲದವಳು. ಸ್ತ್ರೀ ಸಾಮಾನ್ಯರಲ್ಲಿ ನಾವು ನೋಡೋದಾದ್ರೆ ಈ ಜಲಸಿ, ಅಸೂಯೆ ಏನಿದೆ ಸಾಮಾನ್ಯವಾಗಿ ಎಲ್ಲರಲ್ಲಿ ನಿಮಗೆ ಕಾಣಸಿಗುತ್ತೆ. ಬಹಳ ವಿರಳವಾಗಿ ನಮಗೆ ಅಸೂಯೆ ಇಲ್ಲದೆ ಇರೋದು ನಿಮಗೆ ಕಾಣಿಸುತ್ತೆ. ಅಂತ ಒಂದು ಮಹಾನ್ ಸ್ತ್ರೀಯ ಒಂದು ಹೆಸರನ್ನ ಜ್ಞಾಪಿಸ್ಕೊಳ್ಳೋದ್ರಿಂದ ಕೂಡ ಪ್ರತಿದಿನ ನಮಗೆ ತ್ರಿಗುಣಗಳನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡು ಅದರಲ್ಲಿ ನಾವು ತುಂಬ ಇನ್ಫ್ಲೂಯೆನ್ಸ್ ಆಗದೆ ಇರೋ ಥರ ಅತ್ರಿ ಮಹರ್ಷಿಗಳಿಂದ,
ಹಾಗೆ ಅವರ ತಾಯಿ ಅನಸೂಯೆ, ದತ್ತಾತ್ರೇಯರ ತಾಯಿ ಅನಸೂಯೆಯಿಂದ ನಾವು ನಾಮಸ್ಮರಣೆ ಜಪ ಮಾಡೋದ್ರಿಂದ ಅಥವಾ ಅವರನ್ನು ಸ್ಮರಣೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ದತ್ತಾತ್ರೇಯರ ಒಂದು ಪ್ರೀತಿಗೆ ನಾವು ಪಾತ್ರರಾಗ್ತೀವಿ. ಅಸೂಯೆಗಳಿಂದ ದೂರ ಇದ್ದು ದತ್ತಾತ್ರೇಯರ ಒಂದು ವಜ್ರ ಕವಚವನ್ನು ಶ್ರದ್ಧಾ ಭಕ್ತಿಗಳಿಂದ ತುಂಬ ಆಂತರಿಕವಾಗಿ ಅಂತರಾಳದಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಅವರು ನಮಗೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಕಾಣಿಸ್ಕೊಂಡು ನಮಗೆ ಬೆಂಬಲ ಕೊಟ್ಟು ನಮ್ಮನ್ನ ಎಲ್ಲ ರೀತಿಯಲ್ಲೂ ಬೆಳೆಸ್ತಾರೆ ಅಂತ ಹಾರೈಸ್ತಾ, ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾಶ್ರಯ ನಿರ್ಣಯ ಮೇಲಿರಲಿ. ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತೊಮ್ಮೆ ದತ್ತಾತ್ರೇಯ ಜಯಂತಿಯ ಹಾರ್ದಿಕ ಶುಭಾಶಯಗಳು.